ಬಿಡದಿ ಟೌನ್ಶಿಪ್ ದಂಗಲ್ ಹೋರಾಟಕ್ಕೆ ದೋಸ್ತಿ ಎಂಟ್ರಿ, ಭೂಸ್ವಾಧೀನಕ್ಕೆ ಸಿದ್ಧತೆ ಹೇಗಿದೆ? ಇಂದು ಬೈರಮಂಗಲ ಚಲೋ, ಜೀವ ಬಿಟ್ರು ಜಮೀನು ಬಿಡಲ್ಲ, ಭೂಮಿಗಾಗಿ ಅನ್ನದಾತರ ಕಿಚ್ಚು, ಬಿಡದಿ ಬಡಿದಾಟ. ಯಾವುದೇ ಕಾರಣಕ್ಕೂ ನಮ್ಮ ರೈತರುಗಳಾಗಲಿ ನಾವೇ ಆಗಲಿ ಯಾವುದೇ ಕಾರಣಕ್ಕೂ ಒಂದು ನಿಮಿಷ ಭೂಮಿ ಕೊಡಲ್ಲ. ಯಾವ ITBTಗೆ ಕಮ್ಮಿ ಇಲ್ಲ. ನಾವು ಎಷ್ಟು ಜನ ಬಂದರೂ ಬೇಕಾದ್ರೆ ನಾವೇ ಸಾಕ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಜಮೀನು ನಾವು ಬಿಟ್ಕೊಡಲ್ಲ. ನನ್ನ 45 ಎಕರೆ ಲ್ಯಾಂಡು ಕಷ್ಟಪಟ್ಟು ಸಂಪಾದನೆ ಮಾಡಿದ ಲ್ಯಾಂಡ್. ನನ್ನ ಕನಸಿನ ಕೂಸು, ನಾನು ಇದು ಮಾಡ್ತೀನಿ, ನಾನು ಬಿಡಕ್ಕಾಗಲ್ಲ ಅಂತ ಹೇಳಿಲ್ವಾ? ಹೇಳವ್ರ ಪ್ರಮಾಣ. ಇಡೀ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತ ವಿಚಾರ ಅಂದ್ರೆ ಬಿಡದಿ ಟೌನ್ಶಿಪ್ ವಿವಾದ. ಇದು ಬರೀ 7,500 ಎಕರೆಯ ಭೂಸ್ವಾಧೀನ ವಿವಾದ ಮಾತ್ರವಾಗಿ ಉಳಿದಿಲ್ಲ. ಬೆಂಗಳೂರಿನ ಅಭಿವೃದ್ಧಿ ವಿಚಾರ, ರೈತರ ಭೂಮಿ ವಿಚಾರ, ರಿಯಲ್ ಎಸ್ಟೇಟ್ ಮೌಲ್ಯದ ವಿಚಾರ, ಅದರ ಜೊತೆಗೆ ಇಲ್ಲಿ ಒಕ್ಕಲಿಗ ನಾಯಕತ್ವ ಮತ್ತೆ DK ವರ್ಸಸ್ HDK ರಾಜಕೀಯ ಪ್ರಾಬಲ್ಯದ ವಿಚಾರವಾಗಿ ಮಾರ್ಪಟ್ಟಿದೆ. ಸೊ ಹೀಗಾಗಿನೇ ಜೋರಾಗಿ ಹೊತ್ಕೊಂಡು ಉರಿತಾ ಇರುವಂತದ್ದು. ಬಿಡದಿ ಟೌನ್ಶಿಪ್ಗೆ ಭೂಸ್ವಾಧೀನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಮೊದಲ ಹಂತದಲ್ಲಿ 3 ಗ್ರಾಮಗಳಲ್ಲಿ ಭೂಸ್ವಾಧೀನ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಅಧಿಸೂಚನೆ ಪ್ರಕಟ ಆಗಿದೆ. 3 ಗ್ರಾಮಗಳಲ್ಲಿ 518 ಎಕರೆ ಭೂಸ್ವಾಧೀನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. 2 ಕೋಟಿಯಿಂದ 2.5 ಕೋಟಿವರೆಗೂ 1 ಎಕರೆಗೆ ಮೌಲ್ಯವನ್ನ ದರವನ್ನ ಕೂಡ ಫಿಕ್ಸ್ ಮಾಡಲಾಗಿದೆ. ಭೂಸ್ವಾಧೀನಕ್ಕೆ ಬಿಡದಿ ಭಾಗದ ರೈತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಲ್ಲಿ ನಮ್ಮ ದೇಶದ ಮೊದಲ AI ಟೌನ್ಶಿಪ್ ಮಾಡುವಂತ ಯೋಜನೆ ಇದೆ. ಪ್ರಾಣ ಕೊಡ್ತೀವಿ ಆದ್ರೆ ಭೂಮಿ ಕೊಡಲ್ಲ ಅಂತ ರೈತರು ಇಲ್ಲಿ ಹಠ ಮಾಡ್ತಾ ಇದ್ದಾರೆ, ಪಟ್ಟನ್ನ ಹಿಡಿದಿದ್ದಾರೆ, ಹೋರಾಟ ಆಗ್ತಾ ಇದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಇಂದು ಬೈರಮಂಗಲ ಚಲೋವನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ರ್ಯಾಲಿಯನ್ನ ಮಾಡ್ತಾ ಇದೆ. ಭಾರತ ವಿದ್ಯಾರ್ಥಿ ಫೆಡರೇಷನ್ ಇಂದಲೂ ಕೂಡ ಬೈರಮಂಗಲ ಚಲೋಗೆ ಬೆಂಬಲವನ್ನ ಕೊಡಲಾಗಿದೆ. ಭೂಸ್ವಾಧೀನವನ್ನ ವಿರೋಧಿಸಿ ಹೋರಾಟ ಜೋರಾಗ್ತಾ ಹೋಗ್ತಾ ಇದೆ. ಇಲ್ಲಿ ಬೆಂಗಳೂರು ಅಭಿವೃದ್ಧಿ ಆಗಬೇಕು ಅಂತ ಒಂದ್ ಕಡೆ ಹೇಳ್ತಾರೆ, ಅದೇ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಹೋದ್ರೆ ಈ ರೀತಿಯಾಗಿ ವಿರೋಧವನ್ನ ಮಾಡ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ, DK ಶಿವಕುಮಾರ್ ಅವರ ಆರೋಪ. ಆದ್ರೆ ಫಲವತ್ತಾದಂತ ರೈತರ ಭೂಮಿನೇ ಹಾಕಬೇಕು ಇದಕ್ಕೆ ಅನ್ನುವಂಥದ್ದು JDSನ ವಾದ. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ದೋಸ್ತಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ದಳಪತಿಗಳ ಹೋರಾಟ. ದಿಲ್ಲಿ ಮಟ್ಟದಲ್ಲಿ ಯೋಜನೆಗೆ ಬ್ರೇಕ್ ಹಾಕಿಸ್ಲಿಕ್ಕೆ HDK ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಇದು ಬರೀ 7,500 ಎಕರೆ ಭೂಸ್ವಾಧೀನ ವಿಚಾರವಾಗಿ ಮಾತ್ರ ಉಳಿದಿಲ್ಲ ಅಂತ. ಜೂನ್ 21ರಂದು 26 ಹಳ್ಳಿಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಜನಾಂದೋಲನ ರೂಪಿಸಲಿಕ್ಕೆ ಮುಂದಾಗಿರುವಂತದ್ದು ನಿಖಿಲ್ ಕುಮಾರಸ್ವಾಮಿ. ಕಾನೂನು ಹೋರಾಟದ ಬಗ್ಗೆ ತಜ್ಞರ ಜೊತೆ ಮತ್ತು ಒಂದ್ ಕಡೆ ದೇವೇಗೌಡರು ಕೂಡ ಚರ್ಚೆಯನ್ನ ಮಾಡಿದ್ದಾರಂತೆ. ದೇವೇಗೌಡರು ಕೂಡ ಮಾತನಾಡಿದ್ರು ಇದ್ರ ಬಗ್ಗೆ. ಒಂದು 15 ದಿನಗಳ ಹಿಂದೆ ದೇವೇಗೌಡರು ಕೂಡ ಈ ಒಂದು ಹೋರಾಟಕ್ಕೆ ಎಂಟ್ರಿ ಕೊಟ್ಟಿದ್ರು. ಕಾನೂನು ಹೋರಾಟಕ್ಕೂ ಮುಂದಾಗಿರುವಂತದ್ದು ದಳಪತಿಗಳು. ಹಿರಿಯ ವಕೀಲರ ಜೊತೆ ದೇವೇಗೌಡರ ಚರ್ಚೆ, CM DKಶ ಕನಸಿಗೆ ಬ್ರೇಕ್ ಹಾಕಿಸ್ಲಿಕ್ಕೆ ಹೋರಾಟ. ಇದು ಫಸ್ಟ್ ಆರಂಭ ಮಾಡಿದ್ದು 2006ರ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು. ಅದನ್ನ ನಾವು ಮುಂದುವರಿಸ್ತಾ ಇದ್ದೇವೆ ಅಂತ DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರಾಜಕೀಯ ಸಮರ ಜೋರಾಗಿ ನಡೀತಾ ಇದೆ. ಯಾರ್ಯಾರು ಏನೇನ್ ಮಾತನಾಡಿದ್ದಾರೆ ನೋಡ್ಕೊಂಬರೋಣ. ಏನ್ ಕುಮಾರಸ್ವಾಮಿ ಮಾರ್ಗದರ್ಶನ ಕೊಟ್ಟರು, ಆ ಮಾರ್ಗದರ್ಶನದಲ್ಲೇ ಟೌನ್ಶಿಪ್ ಆಗ್ತಾ ಇರೋದು. ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ. ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ನಾನು 7-8 ಟೌನ್ಶಿಪ್ ಮಾಡಿದ್ದೆ, DK ನೀನು ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಬೆಂಗಳೂರಿಗೆ ಜಾಸ್ತಿ ಒತ್ತಡನ ಕಡಿಮೆ ಮಾಡಬೇಕು ಅಂತ ನನಗೆ ಕಿವಿ ಮಾತಾಡಿದ್ದಾರೆ. ಅವ್ರದ್ದು ಕೂಡ ನನ್ನ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಕುಮಾರಸ್ವಾಮಿಯವರ ಕೂಸೆ ಇದು. ಆದರೆ ಇದು ನನ್ನ ಒಂದು ಈಗ ಅದನ್ನು ಕೈಗೆತ್ಕೊಂಡು ಮುಂದುವರಿಸಿದ್ದೇವೆ ಅಂತಕ್ಕಂಥ ಏನು ಹೇಳ್ತಾರೆ. 2006ರಲ್ಲಿ 2026ರಲ್ಲಿ ಈ 20 ವರ್ಷದಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ ಇದೆಲ್ಲ ಯೋಚನೆ ಮಾಡಬೇಕಲ್ವೇ? ಇಲ್ಲ ಪ್ರಧಾನಮಂತ್ರಿಗಳಿಗೆ ಅದ್ರ ಬಗ್ಗೆ ಡೀಟೇಲ್ ಕೊಟ್ಟಿದ್ರೆ ಅವ್ರು ಮೆಚ್ಕೊತಿದ್ರ? ಪ್ರಧಾನಮಂತ್ರಿಗೆ ಹೇಳಿದ್ದಾರೋ ಅವ್ರ ಮೆಚ್ಚುಗೆ ಪಡಿಸಿದ್ದಾರೋ ನಮಗೇನು ಗೊತ್ತಿಲ್ಲ. ಅವರಿಬ್ಬರು ಒನ್ ಟು ಒನ್ ಮಾತನಾಡ್ಕೊಂಡು ಬಂದಿದ್ದಾರೆ. ಅವತ್ತು ನೀವು ರಿಜೆಕ್ಟ್ ಮಾಡ್ತೀರಾ. ನೀವು ಮಾಡಿದ್ರೆ ರೈತರ ಪರ, ನಾವು ಮಾಡಿದ್ರೆ ರಿಯಲ್ ಎಸ್ಟೇಟ್ ದಲ್ಲಾಳಿಗಳು. ಅನಿತಾ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ 60 ಎಕರೆ ಜಾಗ ಐತೆ. ನಿಖಿಲ್ ಕುಮಾರಸ್ವಾಮಿ ಅಲ್ಲೇ ಸೇಮ್ ಅಕ್ವೈರ್ಡ್ ಲ್ಯಾಂಡಲ್ಲಿ ಇವತ್ತೇನು ಅಕ್ವಿಷನ್ ಆಗಿದೆ. ಹೆಂಗ್ ಬತ್ತು ಕೇಳಿ, ಅದು ಕೇಳ್ರಿ. ಆಲೂಗೆಡ್ಡೆ ಮಾರಿ ಏನಾರು ಅದು ಬಂದು ತಗೊಂಡ್ರೆ ಇಲ್ಲಿ ಹೆಂಗ್ ಬತ್ತು ದುಡ್ಡು? ಅದು ಎಲ್ಲಿಂದ ಬತ್ತು ದುಡ್ಡು? ನನ್ನ 45 ಎಕರೆ ಲ್ಯಾಂಡು ಕಷ್ಟಪಟ್ಟು ಸಂಪಾದನೆ ಮಾಡಿದ ಲ್ಯಾಂಡ್. ನಿಮ್ಮ ಥರ ಹಡಬಿಟ್ಟಿದೆಲ್ಲ ಮಾಡಿದಿರಲ್ಲ, 1400 ಕೋಟಿ ತೋರಿಸ್ತಾ ಇದ್ದೀರಲ್ಲ, ಅದು ನನ್ನ ಜೀವನದಲ್ಲಿ ಮಾಡಿದ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಕನ್ನಡ ಚಿತ್ರರಂಗಕ್ಕೆ 4 ಲಕ್ಷ ರೂಪಾಯಿ ಕೊಡ್ತಾ ಇದ್ದಂಥ ಹಂಚಿಕೆದಾರರು ಏನು ಕೊಡ್ತಾಯಿದ್ರು,
10 ಲಕ್ಷ 15 ಲಕ್ಷ ಕೊಡ್ತಕ್ಕಂಥ ಒಂದು ಬಿಸ್ನೆಸ್ಸನ್ನು ಅವತ್ತು ಏನು ಇಂಪ್ರೂವ್ ಮಾಡಿದೆ, ಇದು ಕುಮಾರಸ್ವಾಮಿ ಕೊಡುಗೆ. ಅಲ್ಲಿ ಬಂದಂಥ ಸಂಪಾದನೆಯಿಂದ ಲ್ಯಾಂಡ್ ತಗೊಂಡಿರೋದಲ್ಲಿ. ಇಲ್ಲಿ ಯಾವೊಂದು ಇವ್ರನ್ನ ಕಿಡ್ನ್ಯಾಪ್ ಮಾಡಿದಂಥ ಭೂಮಿಗಳಲ್ಲ ಅದು. ನೋಡಿ, ರಾಹುಲ್ ಗಾಂಧಿ ಅವರು ಅವ್ರಿಗೊಂದು ಪತ್ರ ನಾನೇ ಬರೆದು ಕಳಿಸ್ತಾ ಇದ್ದೀನಿ ಇವತ್ತು. ಜೊತೆಯಲ್ಲಿ ಇಲ್ಲ ನಮ್ಮ ರೈತರೆಲ್ಲ ಅದಕ್ಕೆ ಸಹಿ ಹಾಕಿದ್ದಾರೆ. 21ಕ್ಕೆ ನೋಡಿ ಅಣ್ಣ, 26 ಹಳ್ಳಿಗಳಲ್ಲೂ ಒಂದು ಪಾದಯಾತ್ರೆ ಮಾಡಬೇಕು ಅಂತಕ್ಕಂಥದ್ದು. ಭಾನುವಾರ 21ನೇ ತಾರೀಕೆ ಮಾಡೋಣ. ಎಲ್ಲರೂ ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಒಟ್ಟಾರೆಯಾಗಿ ಪಾರಂಪರಿಕವಾಗಿ ಏನಿವತ್ತು ಇಲ್ಲಿರ್ತಕ್ಕಂಥ ಹೆಣ್ಮಕ್ಳು ರೈತರ ಒಂದು ಆಸ್ತಿಯನ್ನು ವಶಪಡಿಸ್ಕೊಳ್ಳೋದಕ್ಕೋಸ್ಕರ ಸರ್ಕಾರ ಬಂದಿದೆ. ಇದಕ್ಕೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಇಲ್ಲಿಂದ ಕೊಡುವ ಮೂಲಕ ಇದು ಕೇವಲ ಇಲ್ಲಿಗೆ ಹೋರಾಟ ಸೀಮಿತ ಆಗಲ್ಲ. ವಿಧಾನಸೌಧ ಮುತ್ತಿಗೆ ಆಗ್ತಕ್ಕಂಥದ್ರವರೆಗೂ ಕೂಡ ಹೋರಾಟವನ್ನು ಮಾಡ್ತೇವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಇದು ಬರೀ 7,500 ಎಕರೆ ಭೂಸ್ವಾದಿಂದ ವಿಚಾರವಾಗಿ ಮಾತ್ರ ಉಳಿದಿಲ್ಲ. ಬೆಂಗಳೂರಿನ ಅಭಿವೃದ್ಧಿ, ರೈತರ ಭೂಮಿ ವಿಚಾರ ಮತ್ತು ಒಂದ್ ಕಡೆ ರಿಯಲ್ ಎಸ್ಟೇಟ್ ಮೌಲ್ಯದ ವಿಚಾರ, ಒಕ್ಕಲಿಗ ನಾಯಕತ್ವ, ಡಿಕೆ ವರ್ಸಸ್ ಎಚ್ಡಿಕೆ ರಾಜಕೀಯ ಪ್ರಾಬಲ್ಯವಾಗಿ ಒತ್ಕೊಂಡು ಉರಿತಾ ಇರುವಂತದ್ದು. ಅಲ್ಲಿನ ಜನ, ರೈತರು ಏನು ಮಾತನಾಡ್ತಾ ಇದ್ದಾರೆ? ಈಗ ಆಲ್ರೆಡಿ ಮೊದಲ ಹಂತದ ಅಧಿಸೂಚನೆ ಪ್ರಕಟ ಆಗಿದೆಯಲ್ಲ. ಪೃಥ್ವಿ, ನಿಶ್ಚಿತವಾಗಿ ಸರ್ಕಾರ ಯಾವಾಗ ಭೂಸ್ವಾಧೀನ ಪ್ರಕ್ರಿಯೆಗೆ ಅಧಿಸೂಚನೆಯನ್ನು ಹೊರಡಿಸಿತು, ಅದಾದ ನಂತರದಲ್ಲಿ ಬಿಡದಿಯ ಟೌನ್ಶಿಪ್ ವಿರೋಧಿ ಹೋರಾಟ ಏನಿದೆ ಅದು ತೀವ್ರಗೊಳ್ತಾ ಇದೆ. ದಿನೇ ದಿನೇ ಅದರ ಸ್ವರೂಪವು ಕೂಡ ಬದಲಾಗ್ತದೆ. ಇವತ್ತು ಮಹಿಳಾ ಸಂಘಟನೆ ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಬಿಡದಿ ರೈತರ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೂಡ ಕೊಟ್ಟಿದೆ. ಜೊತೆಗೆ ಈ ಭಾಗದ ರೈತರು ಹೇಳ್ತಾ ಇರುವಂಥದ್ದು, ನಾವು ಪ್ರಾಣ ಬೇಕಾದರೂ ಕೂಡ ಕೊಡ್ತೇವೆ, ಆದರೆ ಈ ಒಂದು ಭೂಮಿಯನ್ನು ನಾವು ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ನನ್ನ ಜೊತೆಗೆ ಈ ಒಂದು ಬೈರಮಂಗಲದ ಹೋರಾಟಗಾರರಾಗಿರುವಂಥ ಪ್ರತಿಭಟನೆ ಮಾಡ್ತಿರುವಂಥ ರೈತರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಹೇಳಿ, ತಾವು ಅಂದರೆ 15 ತಿಂಗಳಿಂದ ಈ ಹೋರಾಟನ ಮಾಡ್ತಾ ಇದ್ದೀರಿ. ಆರಂಭದಿಂದ ತಾವು ಧ್ವನಿ ಎತ್ತಂಥವ್ರು. ಸರ್ಕಾರ ಹೇಳ್ತಾ ಇದೆ ಯಾವುದೇ ಕಾರಣಕ್ಕೂ ನಾವು ಈ ಒಂದು ಯೋಜನೆಯನ್ನು ಕೈ ಬಿಡೋದಿಲ್ಲ ಅಂತ. ತಮ್ಮ ಹೋರಾಟ ಹೇಗಿರುತ್ತೆ? ಇವತ್ತಿನ ಹೋರಾಟ ಯಾವ ರೀತಿಯಾಗಿದೆ? ಇವತ್ತಿನ ಹೋರಾಟ ಮಹಿಳಾ ಹೋರಾಟ ಹಮ್ಮಿಕೊಂಡಿದ್ದಾರೆ. ಮಹಿಳಾ ಸಂಘಟನೆ ನಮಗೆ ಸಪೋರ್ಟ್ ಕೊಟ್ಟಿದೆ. ಒಂದು ಪಾದಯಾತ್ರೆ ಮುಖಾಂತರ ನಮ್ಮ ಬೈರಮಂಗಲಕ್ಕೆ ಈ ದಿನ ಆಗಮಿಸ್ತಾ ಇದೆ. ಅದಕ್ಕೆ ನಮ್ಮ ರೈತರ ಬೆಂಬಲನೂ ಇದೆ. ಕರ್ನಾಟಕದಾದ್ಯಂತ ಎಲ್ಲ ರೈತರ ಸಪೋರ್ಟು ನಮ್ಗೆ ಸಿಗ್ತಾ ಇದೆ. ಎಲ್ಲ ಸಂಘಟನೆಗಳ ಸಪೋರ್ಟು ಕೂಡ ನಮಗೆ ಈ ದಿನ ನಮಗೆ ಎಲ್ಲರೂ ಕೊಟ್ಟಿದ್ದಾರೆ. ಇಡೀ ಕರ್ನಾಟಕ ಜನತೆ ನಮ್ಮ ಪರವಾಗಿ ನಿಂತಿದೆ. ಇವತ್ತು ನೀವು ಎಲ್ಲ ಮಾಧ್ಯಮಗಳಲ್ಲಿರ್ಬೋದು, ಎಲ್ಲ ರೈತರಲ್ಲಿರ್ಬೋದು, ಇಡೀ ಕರ್ನಾಟಕ ಜನತೆ ನಮ್ಮ ರೈತರ ಪರವಾಗಿ ನಿಂತಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಸರ್ಕಾರ ಹೇಳ್ತಾ ಇದೆ 2.5 ಕೋಟಿಯನ್ನು ಕೊಡ್ತೀವಿ ನಾವು ಎಕರೆಗೆ ಅಂತ ಅಂದ್ಕೊಂಡು. ನಿಮಗೆ ಸಮಸ್ಯೆ ಇರೋದು ಸರ್ಕಾರ ಕೊಡ್ತಿರುವಂಥ ಹಣದಲ್ಲ, ಅಥವಾ ಈ ಒಂದು ಭೂಮಿಯನ್ನು ವಶಪಡಿಸಿಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ನಮಗೆ ಹಣ ಬೇಡಿ. ನಮ್ಗೆ ಅವರು 2.5 ಕೋಟಿ ಕೊಡೋದು ನಮ್ಗೆ ದುಡ್ಡು ಅವಶ್ಯಕ. 10 ಕೋಟಿ ಕೊಟ್ಟರು ನಮ್ಗೆ ಬೇಡ. ನಮ್ಮ ಭೂಮಿ, ನಾವೇನಿಲ್ಲಿ ವ್ಯವಸಾಯ ಮಾಡ್ತಾಯಿದ್ದೇವೆ, ಇಲ್ಲಿ ನಮ್ಮ ತಾತ ಮುತ್ತಾತಿನ ಬೆಳೆದಂಥ ಜಾಗ, ಇಲ್ಲಿ ನಮ್ಮ ಅವರ ಒಂದು ಗೋರಿಯವೇ ಪ್ರತಿಯೊಂದು ಆ ಒಡನಾಟದಲ್ಲಿ ನಾವು ಬದುಕ್ತಾ ಇದ್ದೀವಿ. ಇದನ್ನ ಬಿಟ್ಬಿಟ್ಟು ಅವರು ದುಡ್ಡು ಕೊಡ್ತೀವಿ, ಆ ದುಡ್ಡನ್ನ ಒತ್ಕೋಗು ಎಲ್ಲಿ ಮಾಡಿಕೊಳ್ತೀನಿ ನಾವು. ನಮ್ಗೆ ಯಾವುದೇ ಕಾರಣಕ್ಕೂ ನಾವು ಪ್ರಾಣ ಬೇಕಾದ್ರೂ ಬಿಡ್ತೀವಿ, ಭೂಮಿ ಬಿಡಲ್ಲ. ನಮಗೆ ದುಡ್ಡು ಅವಶ್ಯಕತೆ ಇಲ್ಲ. ನಾವು ದುಡಿತಾ ಇದ್ದೀವಿ, ನಾವು ತಿಂತಾ ಇದ್ದೀವಿ. ದೇವರು ನಮ್ಮ ಚೆನ್ನಾಗಿಕ್ಕವನೇ, ನಮಗೆ ಭೂಮಿ ಬೇಕು. ಸರ್, ಇಲ್ಲಿ ಕೆಲವು ರೈತರು ಹೇಳ್ತಾ ಇದ್ದಾರೆ, ನಾವು ಭೂಮಿ ಕೊಡೋದಕ್ಕೆ ಸಿದ್ಧ ಇದ್ದೇವೆ, ರೆಡ್ ಝೋನ್ ಅಂತ ಮಾಡಲಾಗಿತ್ತು, ಇದರಿಂದ ನಮಗೆ ಸಂಕಷ್ಟ ಇತ್ತು, ನಮ್ಮ ಜಮೀನನ್ನು ನಾವು ಸೇಲ್ ಮಾಡೋದಕ್ಕೂ ಕೂಡ ಆಗ್ತಿರ್ಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹಾಗಾದರೆ ಇಲ್ಲಿ ಯಾವ ರೈತರು ಹೇಳ್ತಿರ್ತಕ್ಕಂಥ ಸತ್ಯ ಅಂತ? ಸರ್, ನಾವು ರೆಡ್ ಝೋನ್ ಇತ್ತು ಸತ್ಯ. ನಮ್ಮ ಬಡ ರೈತರಿಗೆ ಯಾವತ್ತೂ ರೆಡ್ ಝೋನು ಇನ್ನೊಂದು ಗೇಯ್ಕೊಂಡು ತಿನ್ನೋರಿಗೆ ನಮ್ಗೆ ಯಾವತ್ತೂ ಏನೂ ಅನಿಸಿಲ್ಲ. ಯಾರೋ ಈ ಪ್ರಭಾವಿ ವ್ಯಕ್ತಿಗಳಿಗೆ 100 ಎಕರೆ ಮಡಗಿರೋರಿಗೆ ರೆಡ್ ಝೋನು ತೆಗಿಯೋ ಅವಶ್ಯಕತೆ ಐತೆ. ಯಾಕೆಂದ್ರೆ ಅವರು ಬಿಲ್ಡರ್ಸ್ ಮಾಡಬೇಕಾಯ್ತು, ಹಾಸ್ಪಿಟ್ಲು, ಪೆಟ್ರೋಲ್ ಬಂಕ್ ಮಾಡಬೇಕಾಯ್ತು, ಅಭಿವೃದ್ಧಿ ಬೇಕಾಯಿತು. ನಮಗೂ ಬಟ್ ಅಭಿವೃದ್ಧಿ ಬೇಕು. ಆದರೆ ಇಲ್ಲಿಗೆ ಎದ್ರುಕೊಂಡು ಮನೆಗೆ ಬೆಂಕಿ ಇಕ್ಕುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಈ ರೆಡ್ ಝೋನ್ ತಗ್ಸೋ ಮುಖಾಂತರ ನಾವು ಹೋರಾಟ ಮಾಡಬೇಕು, ನಾವು ಜಮೀನೇ ಕೊಟ್ಬಿಡ್ಬೇಕು ಅಂತ ಹೋರಾಟ ಮಾಡಬೇಕಾ ಸರ್? ಇವರು ಅಭಿವೃದ್ಧಿ ಮಾಡಲಿ, ಸಂತೋಷ. ಒಂದು ಇಲ್ಲೇನಾರು ಒಂದು ಪೆಟ್ರೋಲ್ ಬಂಕು ಇನ್ನೊಂದು ಬಂದರೆ ನಮಗೂ ಒಳ್ಳೆಯದು. ಆದರೆ ಇವರು ಹೋರಾಟ ಏನಿವತ್ತು ಜಮೀನು ಕೊಡ್ತೀವಿ ಅಂತ ಇದ್ದಾರೋ ಅವರ ಹೋರಾಟ ಹೆಂಗಿರಬೇಕಾಗಿತ್ತು ಅಂದರೆ, ನಮಗೆ ರೆಡ್ ಝೋನ್ ತಕ್ಷಣ ಹೋರಾಟ ಇರಬೇಕಾಯ್ತು. ಅದು ಬಿಟ್ಬಿಟ್ಟು ಇಷ್ಟು ಜನ ರೈತರನ್ನ ಹಾಳು ಮಾಡೋಕ್ಕೆ ನಿಂತಿದ್ದೀರಲ್ಲ, ಇದು ಒಳ್ಳೆಯದಾ? ಮೇಡಮ್ ಹೇಳಿ, ಅಭಿವೃದ್ಧಿ ಹೆಸರಲ್ಲಿ ರೈತರ ಫಲವತ್ತಾದಂಥ ಕೃಷಿ ಭೂಮಿಯನ್ನು ವಶಪಡಿಸ್ಕೊಳ್ಳುವಂಥ ಪ್ರಕ್ರಿಯೆ ಇದಕ್ಕೆ ತಾವು ಯಾವ ರೀತಿಯಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಿ? ತಮಗೆ ಈ ಒಂದು ಭೂಮಿ ಎಷ್ಟು ಅಸ್ಮಿತೆ ಅಂತ? ನಮ್ಮ ಭೂಮಿನೇ ನಂಬ್ಕೊಂಡಿರೋದು. ಈ ನಮ್ಮ ಭೂಮಿ ನಮ್ಮ ಹಕ್ಕು ಅಂತಾರೆ. ಅವ್ರು ಅಭಿವೃದ್ಧಿ ಮಾಡ್ತಾ ಇರೋದು ಎಂತಕ್ಕಂದ್ರೆ ಅವ್ರು ಕೋಟಿ ಹಣ ಹೊಡ್ಕೊಳಕ್ ನೋಡ್ತಾ ಇದ್ದಾರೆ. ಏಕೆ ಡಿ.ಕೆ. ಶಿವಕುಮಾರ್ ಇದ್ರಲ್ಲೇ ಬಂದ್ಬಿಟ್ರು ಹೇಳ್ಬೇಕು ಅಂದರೆ ಲೆಕ್ಕ. ಇದು ಅಭಿವೃದ್ಧಿ ಏಂತಕ್ಕೆ ಮಾಡ್ತಾರೆ? ಫಲವತ್ತಾದ ಭೂಮಿನ ಏಂತಕ್ಕೆ ಇದು ಮಾಡಿ ರೈತರುಗಳೆಲ್ಲ ಎಷ್ಟು ಇದು ಮಾಡ್ಕೊಂಡು ಭೂಮಿ ನಂಬ್ಕೊಂಡು ಈ ಮಟ್ಟಕ್ಕೆ ಇದ್ದಾರೆ. ಹಸು ಸಾಕಾಣಿಕೆ, ಹಸು ಎಲ್ಲ ಸಾಕೊಂಡೆಲ್ಲ ಇದು ಮಾಡ್ತಾ ಇದ್ದಾರೆ. ಏಂತಕ್ಕೆ ಮಾಡಬೇಕು? ಬೇರೆ ಕಡೆ ಇಲ್ವಾ ಅಭಿವೃದ್ಧಿ ಮಾಡೋದು? ಇದೊಂದೇ ನಾವು ಇರೋದು. ಎಷ್ಟು ನೋಡ್ತಾ ಇದ್ದೀವಿ ನಾವು ಟಿ ವಿಲೆಲ್ಲ, ಬೇರೆ ಬೇರೆ ಉತ್ತರ ಕರ್ನಾಟಕದ ಕಡೆ ನೀವೇ ನೋಡ್ತಾ ಇದ್ದೀರಾ. ಅಲ್ಲಿ ಮಾಡಲಿ.
ಅಲ್ಲೊಂದು ಫ್ಯಾಕ್ಟ್ರಿ, ಒಂದು ಆಸ್ಪತ್ರೆ ದೊಡ್ಡದು ಅದೆಲ್ಲ ಮಾಡಬೇಕು. ಇಲ್ಲಿ ಮಾಡಿದ್ರೆ ನಮ್ಗೆ ಇಲ್ಲೆಲ್ಲ ಅನುಕೂಲವಾಗಿದೆ. ಅವ್ರು ಅದನ್ನ ಬಿಟ್ಬಿಟ್ಟು ಮತ್ತೆ ಇನ್ನು ಇಲ್ಲಿಗೆ ಮಾಡ್ತಾ ಇದ್ದಾರಲ್ಲ, ಕನಕಪುರದಲ್ಲೇ ಮಾಡಲಿ, ಅಲ್ಲಿ ಯಾಕೆ ಮಾಡ್ತಾ ಇಲ್ಲ? ಅಲ್ಲಿ ಕೊಡಬೇಡ್ರಿ ಅಂತ ಹೇಳಿದ್ದಾರೆ. ಯಾಕೆ ಇಲ್ಲಿ ಯಾಕೆ ನಮಗೆ ಭೂಮಿ ಬೇಕು ಅಂತ ಇದು ಮಾಡ್ತಾ ಇದ್ದಾರೆ? ಆಮೇಲೆ ಮೋದಿ ಮೇಲೆ ಇಕ್ತಾ ಇದ್ದಾರೆ. ಈಗ ಮೋದಿ ಹತ್ರ ನಾನು ಮಾತಾಡ್ಕೊ ಬಂದೆ, ಅದು ಬರೀ ಸುಳ್ಳು. ಮೋದಿ ಹತ್ರ ಏನು ಮಾತಾಡಿದ್ದು? ಕರ್ನಾಟಕ ಅಭಿವೃದ್ಧಿ ಮಾಡ್ತೀನಿ ಅಂತ. ನಾನು ಬಿಡ್ದಿ ರೈತರ ಮೇಲೆ ಎದೆ ಮೇಲೆ ಕಲ್ಲಾಕ್ಬಿಟ್ಟು ಅಕ್ವೈರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದಾರ? ಇಲ್ಲ ತಾನೆ? ಅದೇ ಹೇಳಿಲ್ವಾ DK ಶಿವಕುಮಾರ್ಗೆ 2 ಮಕ್ಕ. ಅವ್ರು ಹೇಳ್ತಿದ್ದಾರೆ ಇದು ಕುಮಾರಸ್ವಾಮಿಯ ಕೂಸಾಗಿತ್ತು, ನಾನೀಗ ಪೋಷಣೆ ಮಾಡ್ತಿದ್ದೀನಿ ಅನ್ನುವಂಥ ಅರ್ಥದಲ್ಲಿ DK ಶಿವಕುಮಾರ್ ಮಾತಾಡ್ತಿದ್ದಾರೆ. ಅಂದ್ರೆ ರಾಜಕೀಯ ಪಕ್ಷಗಳು ಕೂಡ ರಾಜಕೀಯ ಕಾರಣಕ್ಕಾಗಿ ಅಂದ್ರೆ ಇದನ್ನ ವಿರೋಧಿಸ್ತಾ ಇದ್ದಂತೆ ಕಾಣಿಸ್ತಾ ಇದೆ. ರೈತರ ಪರವಾಗಿ ಯಾರು ಬರ್ತಾ ಇಲ್ಲ ಅಂತ ಅನ್ಸುತ್ತಾ? ಹೇಗೆ ರೈತರ ಪರವಾಗಿ ಯಾರು ರಾಜಕಾರಣಿಗಳು ಬಂದ್ರಷ್ಟು ಬಿಟ್ರಷ್ಟು ನಮ್ಗೆಲ್ಲ ಸಂಘಟನೆ ರೈತರುಗಳು ನಮ್ಗೆ ಎಲ್ಲೆಲ್ಲ ಕಡೆಯಿಂದಾನೆ ರೈತರುಗಳ ಸಂಘಟನೆಗಳು ನಮ್ಗೆ ಬರ್ತಾ ಇದೆ. ಅದು ನಾವು ಯಾರು ರಾಜಕಾರಣಿ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ನೆಚ್ಕೊಂಡು ಹೋರಾಟ ಮಾಡ್ತಾ ಇಲ್ಲ. ಇಲ್ಲಿ ಮುಂದುವರಿತೈತೆ. ಅವ್ರು ಏನ್ ಮಾಡ್ತಾರೋ ನಾವು ಅದಕ್ಕಿಂತ 2 ಪಟ್ಟಷ್ಟು ನಾವು ಹೋರಾಟ ಮಾಡ್ತೀವಿ. ಪೃಥ್ವಿ, ಇದು ಇಲ್ಲಿರ್ತಕ್ಕಂಥ ರೈತರು ಹೇಳುವಂತ ಮಾತು. ಯಾವುದೇ ಕಾರಣಕ್ಕೂ ಈ ಒಂದು ಟೌನ್ಶಿಪ್ ಯೋಜನೆಯನ್ನು ನಾವು ಮಾಡೋದಕ್ಕೆ ಬಿಡೋದಿಲ್ಲ, ನಮ್ಮ 1 ಇಂಚು ಭೂಮಿಯನ್ನು ಕೂಡ ಬಿಡೋದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಈಗ ಆಲ್ರೆಡಿ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಏನಾಗುತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾವ ರೀತಿಯಾಗಿ ನಿರ್ಧಾರಗಳು, ಹಾಗೆ ಈ ವಿಚಾರವನ್ನ ಮುಂದಿಟ್ಕೊಂಡು ಹೋಗುತ್ತಾ ಇಲ್ವಾ ರಾಜ್ಯ ಸರ್ಕಾರ ಅಂತ. ಧನ್ಯವಾದ ಕಾರ್ತಿಕ್, ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ